अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मोदी जी और शाह मिलके इतना पाप किए हैं, वो 7 जन्म क्या 100 जन्म में भी स्वर्ग में नहीं जा सकते। 100 ಜನ್ಮ ಎತ್ತಿ ಬಂದರೂ ಅವ್ರು ಸ್ವರ್ಗಕ್ಕೆ ಹೋಗೋದಿಲ್ಲ. ಅದು ಖರ್ಗೆ ಅವರೇ ನಿಮ್ಮ ನಂಬಿಕೆ ಅಲ್ವಾ? 100 ಜನ್ಮ ಎತ್ತು ಬರ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗ ನರಕ ಇದೆ, ಇದು ನಂಬಿಕೆ ಅಲ್ವಾ? ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತೆ. ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಹೇಳಿಕೆ ಕೊಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ. ಅವ್ರು ಹೇಳಿಕೆ ಕೊಟ್ಟಿದ್ದು ಮೋದಿ ಮತ್ತು ಅಮಿತ್ ಶಾ ವಿರುದ್ಧ. ಇಲ್ಲಿ ವಿಚಾರ ಇರೋದು ಕುಂಭಮೇಳ. ಇಲ್ಲಿ ಯಾರಾದರೂ ಮುಸಲ್ಮಾನರು ಅಥವಾ ವ್ಯಾಟಿಕನ್ ಸಿಟಿ ಕ್ರೈಸ್ತರಿದ್ದಾರ? ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಕುಂಭಮೇಳದಲ್ಲಿ ಭಾರತ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಅಲ್ಲಿನ ಗಂಗಾ ನದಿಯಲ್ಲಿ ಮುಳುಗೆದ್ರು, ಸ್ನಾನ ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಕರ್ನಾಟಕ ರಾಜಕಾರಣದ ಹಿರಿಯ ನಾಯಕ. ಖರ್ಗೆ ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈಗ ಗಂಗಾ ನದಿಯಲ್ಲಿ ಮುಳುಗೋದ್ರಿಂದ ಬಡತನ ನಿವಾರಣೆ ಆಗ್ತದ? ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ನೀಡಿದಂಥ ಸ್ಟೇಟ್ಮೆಂಟ್ ಅದೆಲ್ಲರಿಗೂ ಗೊತ್ತಿದೆ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಅಂಬೇಡ್ಕರ್ ಅನ್ನೋದು ಎಲ್ಲರಿಗೂ ಫ್ಯಾಷನ್ ಆಗಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿ ವಿವಾದ ಮಾಡ್ಕೊಂಡಿದ್ರು. ಆ ಮಟ್ಟಿಗೆ ಅಂಬೇಡ್ಕರ್ ವಿರುದ್ಧ, ಸಂವಿಧಾನದ ವಿರುದ್ಧ ಇರುವಂತಹ ಮನಸ್ಥಿತಿ ಬಗ್ಗೆ ಇಡೀ ದೇಶದಲ್ಲಿ ಒಂದು ಧ್ವನಿ ಎದ್ದಿದೆ, ಹೋರಾಟಗಳು ನಡೆದಿದೆ, ಆಫ್ಕೋರ್ಸ್ ನಡೀತಾ ಇದೆ. ಅದನ್ನು ಉಲ್ಲೇಖ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು 100 ಜನ್ಮ ಎತ್ತು ಬಂದರೂ ಮೋದಿ ಮತ್ತು ಶಾ ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಬಡತನ ನೀಗುವುದೇ, ಹೊಟ್ಟೆ ತುಂಬುವುದೇ ಅಂತ ಪ್ರಶ್ನೆ ಮಾಡ್ತಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಅಂದರೆ ಆ ಮಾತಿನ ಅರ್ಥ ಇದೆಲ್ಲ ಸುಮ್ಮನೆ ಇದೊಂದೇನೋ ಪ್ರಯೋಜನ ಇಲ್ಲ ಅನ್ನುವ ಅರ್ಥವನ್ನೇ ಕೊಡುತ್ತೆ. मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं। ತಾನೇನು ಹೇಳಬೇಕು ಅನ್ನೋದನ್ನು ಹೇಳ್ಬಿಡೋದು. ಆಮೇಲೆ ಈ ಮಾತಿನಿಂದ ಯಾರಿಗಾದರೂ ಮನಸ್ಸಿಗೆ ನೋವಾದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಒಂದೇ ಆ್ಯಂಗಲ್. ಇನ್ನೊಂದು ಕಡೆ ನಿಮ್ಮ ನಂಬಿಕೆಯನ್ನು, ಯಾರ ನಂಬಿಕೆಯನ್ನು ನೋಯಿಸೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಅಂದ್ಬಿಡೋದು. ವಿಷಾದ ವ್ಯಕ್ತಪಡಿಸೋದು ಯಾಕೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸಲ್ಲ ಅಂತ ಹೇಳೋದು ಯಾಕೆ? ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಯಾವ ವಿಚಾರವನ್ನು ಮಾತನಾಡಬೇಕಾಗಿದೆ, ಯಾವ ವಿಚಾರವನ್ನು ನಾವು ಮಾತನಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವಿಬೇಕಾಗ್ತದೆ. ಇಲ್ಲ ಒಂದು ಕಡೆ ಸ್ಟ್ರಾಂಗ್ ಆಗಿ ಸಿದ್ಧಾಂತಕ್ಕೆ ಅಡಿಕ್ಟ್ ಆಗಬೇಕು, ಬ್ಯಾಲೆನ್ಸ್ ಮಾಡ್ತಾ ಹೋಗಬಾರ್ದು. ತಮ್ಮ ಮೂಗಿನ ನೇರಕ್ಕೆ ತಮ್ಮ ಅನುಕೂಲ ನೋಡಿಕೊಂಡು ಮಾತನಾಡಬಾರ್ದು. ಯಾಕಂದರೆ ಹಿಂದೂ ಧರ್ಮದ ಭಾಳ ದೊಡ್ಡ ಒಂದು ಆಚರಣೆ ಅದು ಕುಂಭಮೇಳ. 144 ವರ್ಷಗಳಿಗೆ ಒಂದು ಸಲ ಬರುವಂಥ ಕುಂಭಮೇಳ. ಅದವರ ನಂಬಿಕೆ. ಅಮಿತ್ ಶಾ ಹೋಗಿ ಸ್ನಾನ ಮಾಡಿದ್ರು, ನಾಳೆ ಫೆಬ್ರವರಿ 5ನೇ ತಾರೀಕು ಮೋದಿ ಹೋಗಿ ಸ್ನಾನ ಮಾಡ್ತಾರಂತೆ. ಅವ್ರ ನಂಬಿಕೆ. ಕೋಟ್ಯಾಂತರ ಭಕ್ತರು ಸ್ನಾನ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ. ನಂಬಿಕೆ, ಎಲ್ಲರದು ನಂಬಿಕೆ ಆಧಾರದಲ್ಲೇ ಎಲ್ಲವೂ ನಡೆಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗೂ ನಿಮ್ಮದೇ ಆದಂಥ ಒಂದಿಷ್ಟು ನಂಬಿಕೆಗಳಿರ್ತವೆ. ನಂಬಿಕೆಯನ್ನು ತಟ್ಟಿ ತುಂಬ ಕಳ್ಕೊಂಡಿದೆ ಕಾಂಗ್ರೆಸ್ಸು. ಮತ್ತು ಆ ನಂಬಿಕೆಯ ಮೇಲೆ ಪ್ರಹಾರವನ್ನು ಮಾಡಿ ಮತ್ತಷ್ಟು ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದರಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಮಗಿದೆ. ಒಂದು ಕಡೆ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದ್ದು ಬಂದರೆ ಬಡತನ ನೀಗುತ್ತಾ ಅಂತ ಕೇಳ್ತೀರಿ. ಇನ್ನೊಂದು ಕಡೆ 100 ಜನ್ಮ ಎತ್ತು ಬಂದರೆ ಅವ್ರು ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳ್ತೀರಿ. मोदी जी और शाह मिलके इतना पाप किए हैं, वो 7 जन्म क्या 100 जन्म में भी स्वर्ग में नहीं जा सकते। ಈ ಸ್ವರ್ಗ ನರಕ ಅನ್ನೋದು ಕೂಡ ನಂಬಿಕೆ ಅಪನಂಬಿಕೆ ವಿಚಾರನೆ ಅಲ್ವಾ? ಒಂದು ಕಡೆ ಒಂದು ಆಚರಣೆ ನಿಮಗೆ ಅಪನಂಬಿಕೆ ಅಂತ ಅನಿಸಿದ್ರೆ
ಈ ಸ್ವರ್ಗ ಅನ್ನೋದು ನಂಬಿಕೆ ಒಳಗಡೆ ಯಾಕೆ ಬರುತ್ತೆ? 100 ಜನ್ಮ ಎತ್ತು ಬರೋದು ಇದು ಯಾವುದು? ಇದು ಕೂಡ ನಂಬಿಕೆ ಅಲ್ವಾ ಖರ್ಗೆ ಅವರೇ? 100 ಜನ್ಮ ಎತ್ತಿ ಬಂದರೂ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ, ಅದು ಖರ್ಗೆ ಅವರೇ ನಿಮ್ಮ ನಂಬಿಕೆ ಅಲ್ವಾ? 100 ಜನ್ಮ ಎತ್ತು ಬರ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗ ನರಕ ಇದೆ, ಇದು ನಂಬಿಕೆ ಅಲ್ವಾ? ಪ್ರಾಕ್ಟಿಕಲ್ ಅಲ್ಲ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ತರ್ಕ ಮಾಡ್ತಾ ಬಂದಾಗ ಖರ್ಗೆ ಅವರು ಏನು ಹೇಳ್ತಿದ್ದಾರೆ, ಏನು ಹೇಳಬಾರ್ದಿತ್ತು ಅನ್ನೋದ್ರ ಬಗ್ಗೆ ನಮಗೆ ಸವಿವರವಾದಂತಹ ವಿಚಾರಗಳು ಸಿಗ್ತವೆ. ಸುಮ್ಮನೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಕುಂಭಮೇಳಕ್ಕೆ. ನೀವು ಮಾತಾಡಿದ್ದೀರಿ, ದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಒಂದು ಮಗು ಹಸಿವಿನಿಂದ ಸಾಯ್ತಿರ್ಬೇಕಾದ್ರೆ, ಶಿಕ್ಷಣದಿಂದ ವಂಚಿತವಾಗ್ತಿರುವಾಗ, ಕೂಲಿ ಕಾರ್ಮಿಕರಿಗೆ ಅವರ ಭಾಗ್ಯ ಸಿಗದೆ ಇರುವಂಥ ಈ ಸಮಯದಲ್ಲಿ ಈ ಜನ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸ್ಪರ್ಧೆಗೆ ಬಿದ್ದಿದ್ದಾರೆ ಅಂತ ಟೀಕೆ ಮಾಡಿದ್ದೀರಿ. अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಾಲು ದರೋಡೆಗಳಾಯಿತು. ಬ್ಯಾಂಕ್ ದರೋಡೆ, ಬೀದರ್ನಲ್ಲಿ ರೋಡಲ್ಲಿ ಶೂಟ್ ಮಾಡಿ ಬಿಸಾಕಿದ್ರು, ಒಂದಿಬ್ಬರನ್ನ ಲೂಟಿ ಮಾಡ್ಕೊಂಡು ಹೋದರು. ಅವರಿನ್ನೂ ಪತ್ತೆ ಆಗಿಲ್ಲ, ಅವ್ರನ್ನ ಇನ್ನೂ ಪತ್ತೆ ಹಚ್ಚಬೇಕಾಗಿದೆ. ಸಾಲು ರೇಪ್ಗಳು. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ 6 ವರ್ಷದ ಮಗು ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಯಿತು. ಅದಾದಮೇಲೆ ಬೆಂಗಳೂರಿನಲ್ಲಿ ಒಂದು ಹೆಂಗ್ಸ್ ಮೇಲೆ ಗ್ಯಾಂಗ್ ರೇಪ್ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಕೊಲೆ, ದರೋಡೆ, ರೇಪ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚಾಗುವಂಥ ವಿಚಾರಗಳೇ. ಹಾಗಂತ ಗಾಂಧಿ ಭಾರತ ಕಾರ್ಯಕ್ರಮ ಮಾಡಬೇಡಿ, ಪರಿಸ್ಥಿತಿ ಸರಿ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಗಾಂಧಿ ಸ್ಮರಣೆ ಬೇಕು, ಅಂಬೇಡ್ಕರ್ ಸ್ಮರಣೆ ಬೇಕು, ಅಂಥ ಕಾರ್ಯಕ್ರಮಗಳು ನಡಿಬೇಕು. ಆದರೆ ಕರ್ನಾಟಕದಲ್ಲಿ ಒಂದು ಮಾತು, ಮಧ್ಯಪ್ರದೇಶಕ್ಕೊಂದು ಮಾತು, ಹರಿಯಾಣಕ್ಕೊಂದು ಮಾತು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಹರಿಯಾಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯದ ಉಸ್ತುವಾರಿ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನೋ ಸೂಪರ್ ಆಗಿದೆಯಾ, ಅದ್ಭುತವಾಗಿದೆಯಾ, ಚಪ್ಪಾಳೆ ತಟ್ಟೋ ಥರ ಇದೆಯಾ? ಸ್ಟೇಟ್ಮೆಂಟ್ ದೇಶದಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಥರ ಇರಬಾರ್ದು. ಸ್ಟೇಟ್ಮೆಂಟ್ ಕರೆಕ್ಟಾಗಿರಬೇಕು, ಸಿದ್ಧಾಂತ ಪರಿಪೂರ್ಣವಾಗಿರಬೇಕು. ಆ ರಾಜ್ಯದ ನಾಡಿ ಮಿಡಿತಕ್ಕೆ ಅನುಗುಣವಾಗಿ, ಆ ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ನಾನು ಮಾತನಾಡಬೇಕು ಅನ್ನುವಂಥ ರಾಜಕಾರಣ ಭಾಳ ಬೇಗ ಸೋಲುತ್ತೆ. ಇದರ ನಡುವೆ ನಮ್ಮ ಪಬ್ಲಿಕ್ ಟಿವಿ ಹಿರಿಯ ಪತ್ರಕರ್ತರಾದಂಥ ರಂಗಣ್ಣ ಅವರು ಈ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತರಾಟೆ ತಗೊಂಡ್ರು. ಓಕೆ, ನಾನು ಹೇಳ್ತಲ್ಲ, ಇನ್ನೊಬ್ಬರ ನಂಬಿಕೆಯನ್ನು ಘಾಸಿ ಮಾಡುವಂಥ ಸ್ಟೇಟ್ಮೆಂಟ್ ಕೊಡಬೇಡಿ. ಅದು ಸರಿನೋ ಅದು ತಪ್ಪೋ ಅದು ಬೇಕಾಗಿಲ್ಲ. ನಂಬಿಕೆ ತಲಾಂತರದಿಂದ ನಡ್ಕೊಂಡು ಬಂದಿದೆ, ಅದಾಗ್ತಾ ಇದೆ. ಅದರಿಂದ ಯಾರಿಗಾದ್ರೂ ಏನೋ ಸಮಸ್ಯೆ ಆಗ್ತಾ ಇದೆಯಾ? ಯಾರೋ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಹಾಗೆ ದುಡ್ಡು ಖರ್ಚನ್ನು ಮಾಡುತ್ತಿರುವುದರಿಂದ ಇಡೀ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ, ಎಲ್ಲರೂ ಬೀದಿಗೆ ಬಿದ್ದು ನರಳುತ್ತಿದ್ದಾರೆ, ಆ ಥರ ಏನಾದ್ರು ಆಗ್ತಿದೆಯಾ? ಆಲ್ರೆಡಿ ಪ್ರಭುತ್ವ ಈ ದೇಶನ ಆ ಸ್ಥಿತಿಗೆ ತಗೊಂಡು ಹೋಗಾಗಿದೆ. ಯಾವುದೋ ಒಂದು ಪದ್ಧತಿ, ಯಾವುದೋ ಒಂದು ಸಂಸ್ಕೃತಿ ನಡೀತಾ ಇದ್ದಾಗ ಅದನ್ನು ಯಾರೇ ಪ್ರಶ್ನೆ ಮಾಡಿದ್ರು, ಅದರ ವಿರುದ್ಧ ಯಾರೇ ಮಾತಾಡಿದ್ರು, ಯಾವುದ್ಯಾವುದಕ್ಕೋ ಅದನ್ನು ತಗೊಂಡೋಗಿ ಲಿಂಕ್ ಮಾಡಿಬಿಟ್ಟು ಟೀಕೆ ಮಾಡಿದ್ರೆ ಒಪ್ಪಕ್ಕೆ ರೆಡಿನೇ ಇಲ್ಲ ನಾವು. ರಂಗಣ್ಣ ಅದನ್ನೇ ಹೇಳ್ತಾರೆ. ಆದರೆ ಅವರು ಮೆಕ್ಕನ ವ್ಯಾಟಿಕನ್ ಸಿಟಿನ ಹೇಳ್ಕೊಂಬರ್ತಾರೆ. ಇಲ್ಲಿ ಮೆಕ್ಕಾಗೆ ಹೋಗಿ ಬಂದರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ, ಬೇಕಾದ್ರೆ ನೋಡೋಣ, ಹೇಳಕ್ಕಾಗತ್ತಾ? ಇಲ್ಲ. ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಮೆಕ್ಕದ ಬಗ್ಗೆ ಮಾತಾಡಿ ನೋಡೋಣ, ವ್ಯಾಟಿಕನ್ ಸಿಟಿ ಬಗ್ಗೆ ಮಾತಾಡಿ ನೋಡೋಣ. ಇಲ್ಲಿ ನೋಡಿ, ಹೇಳಿಕೆ ಕೊಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ, ಅವರು ಹೇಳಿಕೆ ಕೊಟ್ಟಿದ್ದು ಮೋದಿ ಮತ್ತು ಅಮಿತ್ ಶಾ ವಿರುದ್ಧ. ಇಲ್ಲಿ ವಿಚಾರ ಇರೋದು ಕುಂಭಮೇಳ. ಇಲ್ಲಿ ಯಾರಾದರೂ ಮುಸಲ್ಮಾನರು ಅಥವಾ ವ್ಯಾಟಿಕನ್ ಸಿಟಿ ಕ್ರೈಸ್ತರಿದ್ದಾರ? ಯಾಕೆ ಹೇಳ್ಕೊಂಬರ್ಬೇಕು BJP ಅವ್ರ ಥರ? ಒಬ್ಬ ಪತ್ರಕರ್ತ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಸರಿ ಇಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ವೆರಿ ಗುಡ್. ಈಗ ನಾನು ಅದನ್ನು ಹೇಳ್ತಾ ಇದ್ದೀನಿ, ಖರ್ಗೆ ಅವ್ರು ಹಂಗೆ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ. ಹೀಗೆ ಮಾತನಾಡೋದ್ರಿಂದನೇ ಭಾಳ ದೊಡ್ಡ ಮಟ್ಟದ ಬಹುತ್ವವನ್ನು ಸಾರುವಂಥ ಈ ದೇಶದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯಕ್ಕೆ ಹರ್ಟ್ ಆದಾಗ ಕೇವಲ ಒಂದು ಸಣ್ಣ ಪುಟ್ಟ ಸಮುದಾಯಗಳನ್ನು ಹಿಡ್ಕೊಂಡು ನೀವು ಸರ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಧರ್ಮವನ್ನು ಜಾಸ್ತಿ ಮುಟ್ಟಕ್ಕೆ ಹೋಗಬೇಡಿ.
ದೇವರ ಧರ್ಮವನ್ನು ವಿಮರ್ಶೆಗೆ ಒಳಪಡಿಸಬೇಡಿ. ಅದರಿಂದ ಏನಾದರೂ ಪ್ರಯೋಜನ ಆಗುತ್ತಾ ಇಲ್ಲ ಪರಿಣಾಮಗಳು ಕೆಟ್ಟದಾಗಿರುತ್ತಾ ಅದರ ಬಗ್ಗೆ ಥಿಂಕ್ ಮಾಡಿ ಅಂತಲೇ ನಾನು ಹೇಳ್ತೀನಿ ಯಾವಾಗಲೂ ಕೂಡ. ರಂಗಣ್ಣ ಅದನ್ನು ಹೇಳ್ಬೋದಿತ್ತು. ಮೆಕ್ಕದ ಬಗ್ಗೆ ಮಾತಾಡಿ ನೋಡೋಣ, ಅದು ಅವರ ನಂಬಿಕೆ. ವ್ಯಾಟಿಕನ್ ಬಗ್ಗೆ ಮಾತಾಡಿ ನೋಡೋಣ, ಅದು ಅವರ ನಂಬಿಕೆ. ಯಾಕೆ ಮೆಕ್ಕ ವ್ಯಾಟಿಕನ್ ತರ್ತೀರ ರಂಗಣ್ಣ? ಮುಸಲ್ಮಾನರು ಇಲ್ದಿದ್ದಾಗಲೂ ಅಲ್ಲಿ ಯಾಕೆ ಮುಸಲ್ಮಾನರು ಹೇಳ್ಕೊಂಬರ್ತೀರಿ? ಕ್ರೈಸ್ತರ ನೆರಳೇ ಇರಲ್ಲ, ಕ್ರೈಸ್ತರನ್ನ ಹೇಳ್ಕೊಂಬರ್ತೀರಿ ವ್ಯಾಟಿಕನ್ ಸಿಟಿ ಅಂತೇಳಿ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಪ್ರಕರಣ ಆದಾಗ ಆರ್ ಅಶೋಕ್ ಹೋಗ್ಬಿಟ್ಟು ಪಾಕಿಸ್ತಾನ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲಿ ಪಾಕಿಸ್ತಾನ? ರವಿ ಲಕ್ಷ್ಮಿ ಪ್ರಕರಣದಲ್ಲಿ ಪಾಕಿಸ್ತಾನ ಯಾಕೆ ಬಂತು? ಏನು ಸುದ್ದಿ ಬೆಳೆಸಿ ಅಲ್ಲೇ ಹೋಗ್ಬೇಕಾ? ಆ ಮೂಲಕನೇ ರಾಜಕಾರಣ ಮಾಡ್ಬೇಕಾ? ಆ ಮೂಲಕನೇ ಸುದ್ದಿ ಪ್ರಸಾರ ಮಾಡಿದ್ರೆ TRP ಬರುತ್ತಾ? ಹೀಗೆ ಇಂಥ ಎಡವಟ್ಟುಗಳ ನಡುವೆನೂ ನಾವು ಬದುಕಬೇಕಾಗ್ತದೆ. ಒಬ್ಬರ ತಪ್ಪನ್ನು ವಿಮರ್ಶಿಸುವ ಬರದಲ್ಲಿ ಇನ್ನೊಂದು ತಪ್ಪನ್ನು ನಾವು ಮಾಡ್ತಾ ಹೋಗ್ತೀವಿ. ಪತ್ರಕರ್ತರಾದರೂ ಅದನ್ನು ಮಾಡಬೇಡಿ ಅಂಥೇಳಿ ತುಂಬ ಸರಳವಾದ ಭಾಷೆಗಳ ಮೂಲಕ ನಿಮಗೆ ಮನವಿ ಮಾಡಿಕೊಂಡು ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.